2012ರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯ ಪ್ರಕರಣ ಅಂತೇಳಿ ನಡೆಯುತ್ತೆ. ಸರ್ಕಾರ ಅದರ ಬಗ್ಗೆ ಕ್ರಮ ಜರುಗಿಸಬೇಕು. ಯಾಕೆ ಮುಚ್ಚಿಟ್ಟಿದ್ದೀರಿ? ಇದೆ ಸರ್, ಅಕ್ಯೂಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ರಲ್ಲಿ ಅದನ್ನೇ ಮುಚ್ಚಿಟ್ಟಿದೆ ಸರ್. ಅಲ್ಲ ಮೇಡಮ್, ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಪ್ರಶ್ನೆ ತಪ್ಪೇನಿಲ್ಲ. ಮುಚ್ಚಿಡ್ಲಿಕ್ಕೆ ನಿಮಗೇನು ಕಾರಣ ಇದೆ? ಅದನ್ನು ಕೂಡ ನಾವು ಕೇಳಲಿಕ್ಕೆ ಅವಕಾಶ ಇದೆ, ಕೇಳ್ತೇವೆ. ಹದಿನಾಲ್ಕು ವರ್ಷದ ಹೆಣ್ಮಗು. ಸೊ ಆಕೆ ಶಾಲೆಯಲ್ಲಿ ಓದ್ತಿದ್ದಳು. ಆಕೆಗೆ ಮಾತು ಬರ್ತಾ ಇರಲಿಲ್ಲ ಅಂತಿದೆ. ಅದಾದ ನಂತರ ಇದು ಹಾಸ್ಟೆಲ್ನಿಂದ ಕೇವಲ 1 ತಿಂಗಳಾಗಿತ್ತು ಬಂದು. ಬಟ್ ಈ ಪ್ರಾಂತ್ಯದಲ್ಲಿ ಯಾವತ್ತೂ ಆ ರೀತಿಯ ಘಟನೆಗಳು ನಡೆದಿಲ್ಲ. ಅಂದಮೇಲೆ ಈ ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ಯಾಕೆ ಈಗ ನಡೆದಿದೆ ಮತ್ತು ಇದರ ಹಿಂದೆ ಯಾರಿದ್ದಾರೆ, ಇದನ್ನು ಪೊಲೀಸ್ನವರು ಸಂಪೂರ್ಣವಾಗಿ ಭೇದಿಸಬೇಕು. ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು. ಈ ಕೆಲಸ ಇದುವರೆಗೂ ಇಷ್ಟು ತಡ ಆಗಿರೋದೇ ತಪ್ಪಾಗಿದೆ ಅಂತ ಕಾಣುತ್ತೆ. ಆಮೇಲೆ ರಿಪೋರ್ಟು ಅದು ಇದು ಹೇಳ್ತಾರೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ. ಇಷ್ಟು ತಡ ಆಗಬೇಕಾಗಿಲ್ಲ ರಿಪೋರ್ಟ್ ಬರಲಿಕ್ಕೆ. FSL ರಿಪೋರ್ಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇಷ್ಟು ತಡ ಆಗಬಾರ್ದಾಗಿತ್ತು. ಆದರೆ ರಿಪೋರ್ಟ್ ಬರಲಿ, ರಿಪೋರ್ಟ್ ಯಾವಾಗಾದರೂ ಬರಲಿ. ಬಟ್ ಸಾವಾಗಿದೆ. ಈ ಸಾವಿಗೆ ಕಾರಣ ಏನು ಅನ್ನೋದನ್ನು ಪೊಲೀಸ್ನವರು ಹೇಳಲೇಬೇಕಲ್ಲ. ಆದ್ದರಿಂದ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು, ಅವರ ಹೇಳಿಕೆಗಳ ಪ್ರಕಾರವೂ ಕೂಡ ಇದು ರೈಲ್ವೆ ಆಕ್ಸಿಡೆಂಟು ಅಲ್ಲ, ಇದು ಸುಯಿಸೈಡು ಅಲ್ಲ. ಯಾಕೆಂತಂದರೆ ಆಕೆ ಭಾಳ ಸಂತೋಷವಾಗಿ ಆವತ್ತು ಮದರ್ಸ್ ಡೇ ಇದ್ದ ಕಾರಣ ಮನೆಯಲ್ಲಿ ತಾಯಿ ಜೊತೆಯಲ್ಲಿ ಭಾಳ ಖುಷಿಯಿಂದ ಕೊಂಡಾಡಿ ಇದಾಗಿ ಸಂಜೆ ಹೊರಗಡೆ ಹೋಗಿರೋದು. ಈ ಕಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಆ ರೀತಿ ಆಗಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಅವರೇ ಹೇಳೋ ಪ್ರಕಾರ ಇದು ರೇಪ್ ಆ್ಯಂಡ್ ಮರ್ಡರ್ ಇದಾಗಿದೆ. ನಾವು ನೋಡಿದಾಗ ಕತ್ತಿನ ಮೇಲೆ ಸರಿಯಾಗಿ ಏನೋ ಶೂ ಕಾಲಿನಲ್ಲಿ ಕಾಲಿಟ್ಟು ಅದನ್ನು ಇದು ಮಾಡಿದ್ದಾರೆ. ಈ ಕಾಲುಗಳನ್ನ ಕೈಗಳನ್ನ ತಿರುಗಿಸಿದ್ದಾರೆ ಅಂತ ಹೇಳ್ತಾರೆ ಅವರು. ಇಲ್ಲಿಗೆ ಹೊಡೆದಿದ್ದಾರೆ, ಅದು ಇದಾಗಿದೆ. ಮತ್ತು ಸಿಗರೇಟಲ್ಲೆಲ್ಲ ಸುಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ವಿಷಯ ಏನಂತಂದರೆ ಆಕೆ ಮಾತು ಬರೋದಿಲ್ಲ ಮೂಕಿ ಅನ್ನೋ ಕಾರಣದಿಂದ ಕಿರ್ಚಾಟ ಗೊತ್ತಾಗದೇ ಇರ್ಬೋದು, ಅಥವಾ ಆಕೆನ ಆ ರೀತಿ ಇದು ಮಾಡಿರಬೇಕು. ಬಟ್ ಇದರಿಂದ ಯಾರು ಇದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಬೇಕಾಗಿರೋದು. ಇಂಥ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ನೋಡಿ, ಅದು ಬಡ ಕುಟುಂಬ, ಜೊತೆಗೆ ಒಂದು ತಾಯಿ ತಂದೆ ಇಲ್ಲ. ಆ ಮಕ್ಕಳಲ್ಲಿ ಇಬ್ಬರಿಗೆ ಮಾತ್ರ ಮಾತು ಬರುತ್ತೆ, ಇನ್ನು ಉಳಿದವ್ರಿಗೆ ಬರೋದಿಲ್ಲ, ಇನ್ನು 3 ಜನರಿಗೆ ಬರೋದಿಲ್ಲ. ಇಂಥ ಕುಟುಂಬವನ್ನು ಈ ರೀತಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಆದ್ದರಿಂದ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ಮತ್ತು ನಾನೀಗ SP ಅವ್ರನ್ನ ಹೋಗಿ ಭೇಟಿ ಮಾಡೋನಿದ್ದೇನೆ. ಅವರಲ್ಲೂ ನಾನು ಮನವಿ ಮಾಡ್ತೇನೆ, ಮೊದಲು ಇದಕ್ಕೆ ನ್ಯಾಯ ಸಿಗಬೇಕು. ಆ ಕಾರಣದಿಂದ ಅವರು ತಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಭೇದಿಸಿ ಅರೆಸ್ಟ್ ಮಾಡಬೇಕು ಅಂತೇಳಿ ಈಗ ನಾನು ಕೇಳ್ತೀನಿ. ಪೊಲೀಸರೇ ಆತ್ಮಹತ್ಯೆ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರೆ ಅವರು ಹೇಗೆ ಹೇಳ್ತಾರೆ ಸರ್ ಆತ್ಮಹತ್ಯೆ ಅಂತ? ಇಲ್ಲ, ಅವ್ರು ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ರಿಪೋರ್ಟ್ ಇಲ್ಲ. ಅಲ್ಲ, ಆದರೂ ಕೂಡ ಹೇಗೆ ಹೇಳ್ತಾರೆ ಅಂತ ಹೇಳ್ಬಾರ್ದು. ಹೇಳಿದರೆ ಮತ್ತೆ ಮುಚ್ಚಾಕಲಿಕ್ಕೆ ವ್ಯವಸ್ಥೆ ಇದು ಅಂತ ಕಾಣುತ್ತೆ. ಅಂದರೆ ದೊಡ್ಡವರ ಪ್ರಭಾವ ಇದೆ ಇದರಲ್ಲಿ ಅಂತೇಳಿ. ಅಲ್ಲ, ನಾನು ಯಾರ ಪ್ರಭಾವ ಇದೆ ಅಂತ ನಾನು ಒಂದೇ ಸಾರಿಗೆ ಹೇಳೋಕ್ಕಾಗೋದಿಲ್ಲ. ನಾನು ಅವ್ರ ಹತ್ರ ಮಾತಾಡಬೇಕು. ಮೊದಲು SP ಹತ್ರ ಮಾತಾಡ್ತೇನೆ. ಅವರ ಮಾತುಗಳನ್ನು ನಾನು ಕೇಳಿಸ್ಕೊಂಡ ಮೇಲೆ ನನಗೆ ಗೊತ್ತಾಗುತ್ತೆ ಇದರಲ್ಲಿ ಹಿಂದೆ ಏನಿದೆ ಅಂತ. ನಾನು ಸುಮ್ಮನೆ ಯಾರ ಮೇಲೆ ಆಪಾದನೆ ಮಾಡಲ್ಲ. ಬಟ್ ಒಂದು ಪ್ರಾಣ ಹೋಗಿದೆ, ಅದರಿಂದ ಏನೋ ಒಂದು ವ್ಯವಸ್ಥೆ ಇದೆ, ಅದನ್ನು ಭೇದಿಸಬೇಕಾದ್ದು ಪೊಲೀಸಿನ ಕರ್ತವ್ಯ. ಅವರು ಸುಯಿಸೈಡ್ ಅಂತ ಅವರೇ ಹೇಳಿದರೆ ಅವರನ್ನೇ ನಾವು ಅನುಮಾನ ಪಡಬೇಕಾಗತ್ತೆ ಅಷ್ಟೇ. ಇಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲ ಸರ್, ಅಂದರೆ ದಾರಿದೀಪ ಕೂಡ ಕರೆಕ್ಟಾಗಿ ಇಲ್ಲ. ಏನು ಹೇಳ್ತೀರಾ ಅಂತ ಹೇಳಿದರೆ ಅದು ಎರಡನೇ ಮಾತು. ನಾವು ಈಗ ಬಂದಿರತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನು ಇವರು ಕೊಡ್ರಿ ಅಂತ ಹೇಳಲಿಕ್ಕಲ್ಲ. ಅದು ಏನಿದೆ ಅದನ್ನು ಯಾರ ಹತ್ರ ಮಾತಾಡಬೇಕು? ಪೊಲೀಸ್ ಅವ್ರ ಹತ್ರ ಮಾತಾಡಿದರೆ ಅದಕ್ಕೆ ನ್ಯಾಯ ಸಿಗೋದಿಲ್ಲ. ಅದನ್ನು ಎಲ್ಲಿ ಮಾತಾಡಬೇಕು ಅದನ್ನು ಮಾತಾಡೋಣ. ಮೊದಲು ಇಲ್ಲಿ ಹೋಗಿರ್ತಕ್ಕಂಥ ಪ್ರಾಣಕ್ಕೆ ಬೆಲೆ ಇರಬೇಕಲ್ಲ, ಅವ್ರಿಗೆ ನ್ಯಾಯ ಸಿಗಬೇಕಲ್ಲ, ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಆ ನ್ಯಾಯ ಸಿಗಬೇಕಲ್ಲ. ಇದನ್ನು ನಾನು ಮೊದಲು ಮಾತಾಡ್ತೇನೆ. 2013ರಲ್ಲಿ ಸರ್ ನಿರ್ಭಯ ಪ್ರಕರಣ ಆದ ನಂತರ ನಿರ್ಭಯ ಫಂಡ್ ಅಂತೇಳಿ ವುಮೆನ್ ಸೇಫ್ಟಿಗೆ ಅಂಥೇಳಿ
1 ಲಕ್ಷ ಕೋಟಿ ರೂಪಾಯಿಯನ್ನು ಇಡ್ತಾರೆ. ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿ ಹೋಗುತ್ತೆ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಹ್ಯೂಮನ್ ಸೇಫ್ಟಿಗೋಸ್ಕರ. ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡ್ತಾ ಇಲ್ಲ. 666 ಕೋಟಿ ಕೂಡ ಸರ್ಕಾರಕ್ಕೆ ಬಂದಿದೆ. ಅದರಲ್ಲಿ ಬರೀ ಯೂಸ್ ಮಾಡಿರುವಂಥದ್ದು 7% ಮಾತ್ರ ಸರ್. ಅಂತ ಹೇಳಿದರೆ 16,000 CCTV ಫುಟೇಜನ್ನು ಅವರು ಬೆಂಗಳೂರಿಗೆ ಹಾಕಬೇಕಾಗಿತ್ತು. ಬರೀ ಹಾಕಿರುವಂಥದ್ದು 7,500. ಅದರಲ್ಲಿ 5,000 ವರ್ಕ್ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಫಂಡ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಫಂಡ್ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿರಬೇಕಾ ಮೊದಲು? ಈ ಫಂಡ್ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆಯಾ ಅಂತ? ಅಥವಾ ಗೊತ್ತಿಲ್ಲದೆ ಯಾವ ರೀತಿ ಅವರು ಹೇಳ್ತಾರೆ ನಾವು ಇಷ್ಟಕ್ಕೆ ಸರ್ಕಾರವನ್ನು ಕೇಳಿ ನೋಡಬೇಕಾಗತ್ತೆ. ನಾನು ಈ ರೀತಿ ಫಂಡ್ ಒಂದು ಹಿಂದೆ ಸರ್ಕಾರಗಳು ಇಟ್ಟಿತ್ತು, ಅದೇನಾದರೂ ನಿಮಗೆ ಜ್ಞಾಪಕ ಇದೆಯಾ? 2021ರಲ್ಲಿ ಲಾಸ್ಟ್ ಆಗಿದೆ ಮಾಹಿತಿಗಳು ರವಾನೆಗಳು. ಅದೇನೇ ಹೇಳೋದು. 2021ರಿಂದ ತಮ್ಮ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಸರ್. ಅಲ್ಲಲ್ಲ, ಈಗ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗುವಾಗ ವ್ಯತ್ಯಾಸ ಆದಾಗ ಮಾತ್ರನೇ ನಾವು ಬರೋದು. ಕರೆಕ್ಟ್ ಇದೆಯಾ? ವ್ಯತ್ಯಾಸ ಇಲ್ಲ ಅಂತಂತಂದ್ರೆ ನಮಗೆ ಕೆಲಸ ಇಲ್ಲ. ವಿರೋಧ ಪಕ್ಷದವರಾಗಿ ಮಾಡಿದ ತಪ್ಪನ್ನು ಎತ್ತಿ ತೋರಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತೀವಿ. ಈಗ ಇಲ್ಲಿ ಈ ರೀತಿ ಒಂದು ಅನ್ಯಾಯ ಆಗಿದೆ ಅಂದಾಗಲೇ ನಾವು ಬಂದಿರೋದು. ಇಲ್ಲಾಂದ್ರೆ ನಮ್ಮದೇನು ಕೆಲಸ ಇರಲ್ಲ, ಅದು ಸರ್ಕಾರದ ಕೆಲಸ. ಇಲ್ಲಿ ಸವಲತ್ತುಗಳು ಕೊಡೋದು ಏನು ಮಾಡ್ಬೇಕಂತಂದ್ರೆ ಅದು ನಂದು ಸರ್ಕಾರ ನಮ್ಮದಿರ್ಬೋದು ಅಥವಾ ಬೇರೆಯವ್ರದ್ದಿರ್ಬೋದು. ಆ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ಬೇಕು. ಅದೆಲ್ಲ ಮಾಡಿಕೊಂಡು ಈ ರೀತಿ ಸಮಸ್ಯೆ ಆಗದೆ ಇದ್ದಾಗ ನಮಗೇನು ಕೆಲಸ ಇರಲ್ಲ. ಈ ಸಮಸ್ಯೆ ಈ ರೀತಿ ಉದ್ಭವ ಆದಾಗ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ನಾವಿವತ್ತು ಬಂದಿದ್ದೇವೆ. ಈಗ ಎಲ್ಲ ಪ್ರಶ್ನೆಗಳನ್ನು ನೀವೇನು ಕೇಳ್ತಿರೋ ಇದೆಲ್ಲವನ್ನು ಅವ್ರನ್ನ ಕೇಳಲಿಕ್ಕೆ ನಮಗೆ ಹಕ್ಕಿದೆ, ಕೇಳ್ತೇವೆ. ಅಲ್ಲ ಸರ್, 2012ರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯ ಪ್ರಕರಣ ಅಂತೇಳಿ ನಡೆಯುತ್ತೆ. ಎಷ್ಟೇ ಕ್ರೂರವಾಗಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕಾಡಲ್ಲಿ ಬಿಸಾಕಿ ಹೋಗ್ತಾರೆ. 12 ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ಅಧಿವೇಶನದಲ್ಲಿ ಯಾರೂ ಕೂಡ MLAಗಳು ಇದನ್ನು ಪ್ರಶ್ನೆ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯೇ ತಪ್ಪು ಮಾಡಿದೆ, ಇನ್ವೆಸ್ಟಿಗೇಷನ್ ಆಫೀಸರ್ಸೇ ತಪ್ಪು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕೋರ್ಟೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತಾನು ಹೇಳಿದೆ. ಸರ್ಕಾರ ಅದನ್ನು ಮುಚ್ಚಿಡ್ತಾ ಇದೆ ಸರ್. ಇದುವರೆಗೂ ಯಾರೂ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಒಂದು ವೇಳೆ ಮುನ್ನೆಲೆಗೆ ಬರ್ತಾ ಇದ್ರೆ, ತನಿಖಾಧಿಕಾರಿಗಳಿಗೆ ಶಿಕ್ಷೆ ಆಗ್ತಾ ಇದ್ರೆ ಇಂಥ ಪ್ರಕರಣ ಆಗೋಕೆ ಸಾಧ್ಯ ಇರ್ತಾ ಇರಲಿಲ್ಲ. ಇದ್ರ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇರಲಿಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ಅಂತ ನೋಡಿ. ಪ್ರಕರಣ 1, 2 ಅಲ್ಲ, ಅಥವಾ ಯಾವುದನ್ನು ಎಕ್ಸಾಂಪಲ್ ತಗೊಳ್ಳೋಂಥದ್ದಲ್ಲ. ಎಲ್ಲಿ ಪ್ರಕರಣ ನಡೆದರೂ ಯಾರಿಗೆ ಅನ್ಯಾಯ ಆದರೂ ಅನ್ಯಾಯ. ನಾವು ಹೇಳ್ತಕ್ಕಂಥದ್ದು ಅದು ಚರ್ಚೆ ಆಗಿಲ್ಲ ಅಂತಲ್ಲ. ಸದನದಲ್ಲೂ ಬಹಳಷ್ಟು ಚರ್ಚೆಗಳಾಗಿದೆ. ಬಟ್ ಈ ಸರ್ಕಾರಕ್ಕೆ ಇದು ಬಂದಾಗಿಂದ ನೋಡಿ ಎಷ್ಟು ಪ್ರಕರಣಗಳು ಬಂದರೂ ಕೂಡ ಆ ಪ್ರಕರಣದಲ್ಲಿ ವರದಿಯನ್ನೇ ಮುಚ್ಚಿಟ್ಟಿದೆ ಸರ್. ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ರಲ್ಲಿ ಅದನ್ನೇ ಮುಚ್ಚಿಟ್ಟಿದೆ ಸರ್. ಅಲ್ಲ ಮೇಡಮ್, ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಪ್ರಶ್ನೆ ಇರಲಿ, ತಪ್ಪೇನಿಲ್ಲ. ನೀವು ಕೇಳಿದ್ರಲ್ಲಿ ತಪ್ಪಿಲ್ಲ. ಅದು ಸರ್ಕಾರ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮ. ಏನ್ ಹೇಳ್ತೀರಾ ಸರ್ಕಾರ? ಈಗ ಸರ್ಕಾರ ಅದರ ಬಗ್ಗೆ ಕ್ರಮ ಜರುಗಿಸಬೇಕು. ಯಾಕೆ ಮುಚ್ಚಿಟ್ಟಿದ್ದೀರಿ? ಮುಚ್ಚಿಡ್ಲಿಕ್ಕೆ ನಿಮಗೇನು ಕಾರಣ ಇದೆ? ಅದನ್ನು ಕೂಡ ನಾವು ಕೇಳಲಿಕ್ಕೆ ಅವಕಾಶ ಇದೆ, ಕೇಳ್ತೇವೆ. ಬಟ್ ನನಗೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ರೇಪ್ ಅಂಡ್ ಮರ್ಡರ್ಸ್ ಬೇಕಾದಷ್ಟು ಆಗ್ತಾ ಇದೆ. ಯಾರಿಗೂ ಕೂಡ ಭಯ ಭಕ್ತಿ ಅನ್ನೋದೇ ಇಲ್ಲವೇ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನಾವು ಇದನ್ನು ಹೋರಾಟ ಮಾಡ್ತಾನೇ ಇದ್ದೇವೆ. ನಾವು ಹೇಳಿದ್ರೂ ಕೂಡ ಅವರು ಅದನ್ನು ಏನನ್ನೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಕ್ಕೆ ನಾವು ಕೂಡ ಅಗ್ರೆಸಿವ್ ಆಗಬೇಕಾಗಿದೆ. ಇಲ್ಲ ಅಂತಂತಂದರೆ ಉತ್ತರ ಬರೋದಿಲ್ಲ ಅವರಿಂದ. ಆ ಕೆಲಸವನ್ನು ನಾವು ಮಾಡ್ತೇವೆ.